ಪ್ರೀತಿನೇ ಆಗಿರ್ಬೋದು ಅಥವಾ ಗಿಫ್ಟ್ಸ್ನೇ ಆಗಿರ್ಬೋದು, ಅದಕ್ಕೆ ಡಿಸರ್ವ್ ಆಗೋ ಅಂಥವ್ರಿಗೆ ಮಾತ್ರ ಅದನ್ನು ಕೊಡಿಸಿ, ಅದನ್ನು ಉಳಿಸ್ಕೊಂತಾರೆ ನೋಡಿ ಅಂಥವ್ರಿಗೆ ಮಾತ್ರ ಕೊಡಿಸಿ. ಅದು ಪ್ರೀತಿನೇ ಆಗಿರ್ಬೋದು ಅಥವಾ ಈ ಥರ ವಸ್ತು ಗಿಫ್ಟ್ಗಳನ್ನೇ ಆಗಿರ್ಬೋದು. ಹಾಲುಂಡ ತವರೆಂದು ನಿನದೇ ನಿನ್ನ ನೆನಪು ಸದ ನಮಗೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್. ನಾವು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಾರಿ, ತುಂಬ ದಿನದಿಂದ ರೆಗ್ಯುಲರ್ ಆಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ನಿನ್ನೆ ನಾನು ಆಲ್ರೆಡಿ ಕೇಳಿದ್ದೀನಿ, ಕ್ಷಮೆ ಕೇಳಿದೆ. ಓಕೆ, ರಮ್ಯಾ ಅವರು ನನಗೂ ಒಂದು ಚಾನಲ್ ಮಾಡಿಕೊಟ್ರು ಮಾಡಿ ಅಂತ. ನನಗೂ ಕೆಲಸದ ಒತ್ತಡ ಮಾಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೊಬಿಡಿ. ಕಿಚನ್ ಸ್ವಲ್ಪ ಮೆಸ್ಸಿ ಆಗಿದೆ, ಯಾಕೆಂದರೆ ಈಗೆಲ್ಲ ಚಪಾತಿ ಕಲ್ಸ್ಕೊಳ್ಳೋದ್ರಿಂದ. ಇವತ್ತು ಬ್ರೇಕ್ಫಾಸ್ಟ್ ಬಂದು ಚಪಾತಿ ಮತ್ತೆ ಪಲ್ಯ ಮಾಡ್ಕೊಳ್ಳೋಣ, ಬೀನ್ಸ್ ಕ್ಯಾರೆಟ್ ಪಲ್ಯ ಮಾಡೋಣ ಅಂತ. ನಂಗೆ ಇಷ್ಟ ಬೀನ್ಸ್ ಕ್ಯಾರೆಟ್ ತಿಂತಾನೆ. ಆಕ್ಟಿವ್ ಆಗಿರ್ಬೇಕು ಅಂತ ಬೆಳಿಗ್ಗೆನೆ ಬೇಗ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ಅಡುಗೆ ಮನೆಗೆ ಬಂದಿದ್ದೀವಿ. ಸೊ ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ನವೀನ್ ಅವರು ಗೋಧಿ ಹಿಟ್ಟು ಖಾಲಿ ಆಗಿತ್ತು. ಮತ್ತೆ ಇದು ತೆಂಗಿನಕಾಯಿ ಎಲ್ಲಾನು ಸೂಪರ್ ಮಾರ್ಕೆಟಿಂದ ತೊಗೊಂಡು ಬಂದೆ. ಇನ್ನೆಲ್ಲ ನೆನ್ನೆನೇ ತರಕಾರಿ ತೊಗೊಬಂದಿದ್ವಿ. ಆನಿಯನ್ನು ಮತ್ತು ಕೊತ್ತಂಬರಿ ವೆಜಿಟೇಬಲ್ಸ್ ಎಲ್ಲ ನೆನ್ನೆ ತೊಗೊಬಂದ್ವಿ ಮಾರ್ಕೆಟ್ಗೆ ಹೋಗಿ. ನಾನು ನವೀನ್ಗೆ ಅದನ್ನೇ ಹೇಳ್ತಾ ಇರ್ತೀನಿ, ನಾನು ಇಲ್ಲದೆ ಎಲ್ಲೂ ಹೋಗಲ್ವಲ್ಲ ನವೀನ್ ಅಂತ ಅಂದ್ಬಿಟ್ಟು. ನೀನಿಲ್ಲ ಅಂದರೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂತಾರೆ. ಆದರೆ ಅವಾಗ ಫ್ರೆಂಡ್ಸ್ ಜೊತೆ ಒಂದು ವಾರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಟ್ರಿಪ್ ಹೋಗ್ಬಿಡ್ತೀನಿ. ನನ್ನ ಫೋನ್ ಬರಬಾರ್ದು, ಅದು ಬರಬಾರ್ದು, ಇದು ಬರಬಾರ್ದು ಅಂತ ಕಥೆನೂ ಹೇಳ್ತಾ ಇರ್ತಾರೆ. ಬಟ್ ಅವರು ಇರೋದಿಲ್ಲ, ಡವ್ ಮಾಡೋದು. ಬಟ್ ಆಸೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಇದೆಯೇನೋ, ಒಂದು ವಾರ ಈ ಹೆಂಡತಿ ಮಕ್ಕಳು ಅಂತ ಬಿಟ್ಬಿಟ್ಟು ಜಂಜಾಟಗಳನ್ನೆಲ್ಲ ಆರಾಮಾಗಿ ಫೋನ್ನ ಸ್ವಿಚ್ ಆಫೇ ಮಾಡಿಬಿಟ್ಟು. ಫೋನ್ ಸ್ವಿಚ್ ಆನ್ ಅಲ್ಲಿ ಇದ್ರೆ ನನ್ನ ಕಾಲ್ಸ್ ಅಂತೂ ಅವಾಗ ಬರ್ತಾನೆ ಇರುತ್ತೆ ಅವ್ರಿಗೆ. ಅದಕ್ಕೆ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತೀನಿ ಒಂದು ವಾರ ಅಂತ ಅಂತಿರ್ತಾರೆ. ಎಲ್ಲಿ ಹೋಗಕ್ಕಾಗುತ್ತೆ ಈ ಸಂಸಾರ ಅನ್ನೋ ಜಂಜಾಟದಲ್ಲಿ ಒಂದ್ಸಲ ಸಿಕ್ಕಾಕೊಂಡಾದ್ಮೇಲೆ. ಅದ್ರಲ್ಲೂ ನನ್ನ ಮಗ ಅಂತೂ ಬಿಟ್ಟಿರೋದೇ ಇಲ್ಲ, ಅಪ್ಪಂಗೆ ಫೋನ್ ಮಾಡು ಅಂತ ಇರ್ತಾನೆ. ಸೊ ಈಗ ಬ್ರೇಕ್ಫಾಸ್ಟ್ಗೆ ಪಲ್ಯ ಮಾಡಿಬಿಟ್ಟು ಆಲ್ರೆಡಿ ತರಕಾರಿ ಎಲ್ಲ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಬಾಯ್ಲ್ ಮಾಡಿ ಇಟ್ಟಿದ್ದಾರೆ ನವೀನ್ ಅವರು, ಕರೆಕ್ಷನ್ಸ್ ಇಟ್ಟಿದ್ದಾರೆ. ಸೊ ನಾನು ಹೇಳಿದ್ನಲ್ಲ, ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಷ್ಟರಲ್ಲಿ ಅವ್ರು ನೋಡಿ ಒಗ್ಗರಣೆ ಹಾಕೋದಕ್ಕೆ ಏನೆಲ್ಲ ಬೇಕು ಇದನ್ನೆಲ್ಲ ಮಾಡಿಟ್ಟು ಹೆಚ್ಚಿಟ್ಟು, ಜೊತೆಗೆ ತರಕಾರಿನ ರಾತ್ರಿನೇ ಕಟ್ ಮಾಡಿಕೊಟ್ಟಿದ್ರು ರಾತ್ರಿ. ಈಗ ಬೆಳಿಗ್ಗೆ ಎದ್ದು ಏನು ಗೊತ್ತಾ, ಆ ಥರ ಅಂದರೆ ಫ್ರೆಶ್ ಇರಲ್ಲ, ಬೆಳಿಗ್ಗೆ ಹೊತ್ತು ಮಾಡ್ಕೋಬೇಕು ಅನ್ಸುತ್ತೆ. ಬಟ್ ನಮ್ಗೆ ಟೈಮ್ ಆಗಲ್ವಲ್ಲ, ಇದು ಪ್ರಾಬ್ಲಮ್ ಆಗುತ್ತೆ. ಹಂಗೇನಾದ್ರೂ ನಾವು ಬೆಳಿಗ್ಗೆ ಮಾಡ್ತೀನಿ ಅಂದ್ರೆ ಅದಕ್ಕೇನೆ ಹೆಚ್ಚು ಕಡಿಮೆ ಹಾಫ್ ಅನ್ ಅವರ್ ಟು 45 ಮಿನಿಟ್ಸ್ ಅಲ್ಲೇ ಹೋಗ್ಬಿಡುತ್ತೆ. ಅದೆಲ್ಲ ಆಗಲ್ಲ. ಎಲೆಕ್ಟ್ರಿಕ್ ಚಾಪರ್ ತಗೋಬೇಕು, ಒಂದು ಬರೀ ತಗೋಬೇಕು ಅನ್ನೋದ್ರಲ್ಲೇ ಇದ್ದೀವಿ. ನೋಡೋಣ, ತಗೋಬಿಡೋಣ. ಒಂದಿನ ಗೋಧಿ ಹಿಟ್ಟು ರಮ್ಯಾ ನೀನು ಕಲಿಸಿಟ್ಬಿಟ್ಟಾಗಿದ್ದಲ್ಲ, ಅರ್ಜೆಂಟ್ ಕಾಲ್ ಬಂತು ಅಂತ ಮಾಡೋಕೆ ಹೋಗ್ತಾ ಇದ್ದೀನಿ, ಆಯ್ತಾನೆ ಇಲ್ಲ. ಯಾಕೆ ಚಪಾತಿ ಮಾಡೋ ಅಭ್ಯಾಸನೇ ಇಲ್ಲ. ನಾನು ಇದು ಮಾಡ್ತಾ ಇದ್ದೀನಿ, ನಡ್ಸೋದಕ್ಕೆ ಹೋಗ್ತಾ ಇದ್ದೀನಿ, ಬರ್ತಾನೆ ಇಲ್ಲ. ತಲೆ ಕಿಟ್ಟೋಯ್ತು, ಕಲ್ತ್ಕೋಬೇಕನ್ನೆಲ್ಲ. ಸೊ ಇನ್ನು ಈಗ ತಿಂಡಿ ರೆಡಿ ಮಾಡಿಬಿಟ್ಟು ಅಥರ್ವನಿಗೂ ಕೂಡ ಸಮ್ಮರ್ ಕ್ಯಾಂಪಿಗೆ ಕಳಿಸ್ಬೇಕು. ಇನ್ನು ಅಮ್ಮನ ಮನೆಗೆ ಬಿಟ್ಟು. ಆ್ಯಕ್ಚುಲಿ ಏನಂದ್ರೆ ನೆನ್ನೆನೂ ಸಮ್ಮರ್ ಕ್ಯಾಂಪ್ ಇತ್ತು, ನೆನ್ನೆನೇ ಚಕ್ಕರ್ ಹೊಡ್ಬಿಟ್ಟು ನನ್ನ ಮಗ. ಪಾಪ ಅವನೇನು ಹೋಗಿ ರೆಡಿ ಇದ್ದ, ನಾವೇನೇ ಸ್ವಲ್ಪ ಅರ್ಜೆಂಟಲ್ಲಿ ಇದ್ವಲ್ಲ ನಾವು ಎಲ್ಲ. ನೆನ್ನೆ ಪೂಜೆ, ಅಕ್ಷಯ ತೃತೀಯ, ಸೈಟ್ ಪೂಜೆ ಅಲ್ಲಿ ಎಲ್ಲ ಹೋಗಿ ಬಂದು. ಸೊ ನಮಗೆ ಟೈಮ್ ಆಗಲಿಲ್ಲ, ಅವನೇನಿಲ್ಲ ಹೋಗ್ತಾ ಇದ್ದ. ಸೊ ಈಗ ಇದು ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ತಾ ಇದೆ. ಕೆಲಸ ಅಂತೂ ಮುಗಿದೇ ಇರೋ ಕೆಲಸ ನಮ್ಮದು. ಮಾಡ್ತಾನೆ ಇರು. ಫ್ಲೇಮ್ ಕಡಿಮೆ ಮಾಡಿದ್ದೀರಾ? ಅದು ನಿಧಾನ ಫ್ರೈ ಆಗಬೇಕು. ಆಮೇಲೆ ಏನಂತ ಅಂದರೆ, ಈ ಇನ್ನೇನು 29ನೇ ತಾರೀಕು ಏಪ್ರಿಲ್ 29ರಿಂದ ಜಾಸ್ತಿ ಹೊರಗಡೆ ಬರೋದಕ್ಕೆ ಹೋಗ್ಬೇಡಿ. ತುಂಬ ಹೈ ಟೆಂಪ್ರೇಚರ್ ಆಗುತ್ತಂತೆ. ಮಕ್ಕಳನ್ನು ಅಷ್ಟೇ ಆಚೆ ಬಿಡಬೇಡಿ, ಚೆನ್ನಾಗಿ ನೀರು ಕುಡೀರಿ. ಏನು ಹೇಳೋದು, ಹಿಂಗೆ ಏನು ಆಗ್ತಾ ಇದೆ ಯಪ್ಪ ಜೀವನದಲ್ಲಿ ಅಂತ ಅನ್ನಿಸ್ತಾ ಇದೆ. ಎಷ್ಟು ಬಿಸಿಲು ಅಂತ ಅಂದರೆ ಹೊರಗಡೆ ಹೋಗೋದಕ್ಕೆ ಕಷ್ಟ. ನಾನು ಈ ಸಲ ನಮ್ಮ ಮನೆ ಲೈನ್ಗೆಲ್ಲ ಒಂದು 10 ಗಿಡಗಳನ್ನ ತಂದು ನೆಡಬೇಕು ಅಂದ್ಕೊಂಡಿದ್ದೀನಿ ಮನೆ ಮುಂದೆ. ನಮ್ಮ ಲೈನಲ್ಲಿ ಗಿಡಗಳೇ ನೆಟ್ಟಿಲ್ಲ ಇವರು ಲೇಔಟ್ ಮಾಡುವಾಗ. ಸೊ ಅದನ್ನು ಅಂದ್ಕೊಂಡಿದ್ದೀನಿ, ಏಕೆಂದರೆ ನಮಗೆ ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಗಾಳಿ ಬೇಕು. ಈ ಟೈಮ್ ಮಾಡಾಗಬೇಕು ಅಂದರೆ ಗಿಡ ಮರ ಅದೆಲ್ಲ ನಾವು ಪ್ರಕೃತಿನ ಚೆನ್ನಾಗಿ ಇಟ್ಕೊಬೇಕು. ಹಾಗಾಗಿ ಈಗ ಬೇಸಿಗೆ ನೆಟ್ಟರೆ ಪ್ರಯೋಜನ ಆಗಲ್ಲ. ಸೊ ರೈನಿ ಸೀಸನ್ ಬಂದಾಗ ರಮ್ಯಾ ಇದು ನೆನ್ಪಿಟ್ಕೋ,
ಒಂದು 10 ನಮ್ಮ ಮನೆಯಲ್ಲೇ ಪೂರ ಇದ್ದಾವೆ ಆಯ್ತು. ಆಯಿತಾ. ಅದು ಪಾಪ ಬೇರೆಯವ್ರಿಗೂ ಯೂಸ್ ಆಗಲಿ ನೋಡಿ. ದಿನ ಒಂದೊಂದು ಪೆನ್ಸಿಲ್ ತೊಗೊಂಡೋಗ್ತಾರೆ ಫ್ರೆಂಡ್, ಅದು ಮಾತ್ರ ವಾಪಸ್ ಬರೋಲ್ಲ. ನಮ್ಮ ಕಾಲದಲ್ಲಿ ಪೆನ್ಸಿಲ್ ಮುಗಿದೋದ್ರೂ ಅದಕ್ಕೆ ಪೆನ್ ಕ್ಯಾಪ್ನ ಸಿಗಿಸ್ಕೊಂಡು ಬರೀತಾ ಇದ್ವಿ. ಅವತ್ತಿನ ಈ 90s ಕಿಡ್ಸ್ಗಳದ್ದು ಮೆಮೊರೀಸೇ ಒಂಥರ. ಅವ್ರ ಥರ ಬದುಕು ಯಾರು ಬದುಕೋಕ್ಕಾಗಲ್ಲ ಅಲ್ವಾ? ನಂಗೆ ಭಾಳ ಇಷ್ಟ ಈ ಪಲ್ಯ. ನನಗೂ ಇಷ್ಟ. ಇವ್ರು ದಪ್ಪ ದಪ್ಪ ಕಟ್ ಮಾಡಿಬಿಡ್ತಾರೆ ಅಂತ ನಿನ್ನೆ ಇವ್ರಿಗೆ ತೋರಿಸ್ಕೊಟ್ಟಿದ್ದೀನಿ. ಇಲ್ಲ, ಅದಕ್ಕೆ ಎಷ್ಟು ಟೈಮ್ ತೊಗೊಂಡು ಎಷ್ಟು ಸಣ್ಣ ಕಟ್ ಮಾಡಿದ್ದೀನಿ ಗೊತ್ತಾ. ಮತ್ತು ಇನ್ನೊಂದು ಸಮಾಚಾರನೇ ಸ್ವಲ್ಪ ಕಾಯಿನ ಜಾಸ್ತಿ ದೊಡ್ಡ ದೊಡ್ಡದಾಗಿ ತೊಗೊಂಡ್ಬಿಟ್ಟಿದ್ದೀನಿ. ಏನು ತೊಂದರೆ ಇಲ್ವಾ? ಚಿಕ್ಕ ಚಿಕ್ಕದಾಗಿ ತೆಗೆದ್ರೆ ಚೆನ್ನಾಗಿರುತ್ತೆ, ಏನು ತೊಂದರೆ ಏನಿಲ್ಲ. ನಂಗೆ ಗೊತ್ತಾಗಲಿಲ್ಲ. ನನಗೆ ಜಾಸ್ತಿ ಕಾಯಿ ಹಾಕಿದ್ರೆ ಅದು ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮಮ್ಮ ಮತ್ತು ಡ್ಯಾಡಿದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಹಾಗಾಗಿ ಪ್ರತಿ ವರ್ಷ ನಾನು ಸ್ಯಾರೀಸ್ನ ತಂದುಕೊಡ್ತೀನಿ. ನಾವು ಮನ್ನಾರ್ಸಿಗೆ ಬಂದ್ವಿ ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಬಂದಿದ ತಕ್ಷಣ ಬೇಗ ಸೆಲೆಕ್ಷನ್ ಮಾಡಿಕೊಂಡೆ. ನಾನು ಯಾವಾಗಲೂ ಅಷ್ಟೇ ನೋಡಿದ ತಕ್ಷಣ ನಮ್ಗೆ ಇಷ್ಟ ಆಗಬೇಕು. ತುಂಬ ಹುಡುಕ್ತಾ ಇದ್ದೀವಿ ಅಂತ ಅಂದರೆ ನಂಗಲ್ಲಿ ನಾನು ಪ್ರಾಪರಾಗಿರೋದು ತೊಗೊಳೋದಕ್ಕಾಗಲ್ಲ ಅಂತ. ಸೊ ಸ್ಯಾರಿ ತೊಗೊಂಡಿದ್ದಾಯಿತು, ಪೇ ಕೂಡ ಮಾಡಿ ಈಗ ಸ್ಯಾರಿನ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಯಾವ ಸ್ಯಾರಿ ತೊಗೊಂಡೆ ಏನು ಅಂತ ಅಂದ್ಬಿಟ್ಟು ನಾನು ಮನೆಗೆ ಹೋದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಅಮ್ಮಂಗೆ ಯಾವ ಸ್ಯಾರಿ ತೊಗೊಂಡೆ ಅಂತ ತೋರಿಸ್ತೀನಿ. ಸೊ ಪ್ರತಿ ವರ್ಷ ಆ್ಯನಿವರ್ಸರಿ, ನಮ್ಮಮ್ಮ ಮತ್ತು ಡ್ಯಾಡಿದು ಆ್ಯನಿವರ್ಸರಿ, ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂದಾಗ ಮದುವೆಗಿಂತ ಮುಂಚೆ, ಅಂದರೆ ನಾನು ಮದುವೆಗಿಂತ ಮುಂಚೆ ನನ್ನ ಅರ್ನಿಂಗ್ಸ್ ಜಾಬ್ ಅನ್ನೋದು ಬಿಟ್ಟು ನಾನು ಮನೇಲೆ ಟ್ಯೂಷನ್ ಮಾಡ್ತಾ ಇದ್ದೆ. ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಲೈಕ್ ಲಾಸ್ಟ್ ಫೈನಲ್ ಇಯರ್ ಇರಬೇಕಾದ್ರೆ ನಾನು ಟ್ಯೂಷನ್ಸ್ ಮಾಡ್ತಾ ಇದ್ದೆ. ಹಾಗೆಲ್ಲ ಬೇಗ ಕ್ಲಾಸಸ್ ಮುಗ್ದೋಗ್ತಾ ಇತ್ತು, ಕಾಲೇಜ್ ಬೇಗ ಮುಗ್ತಾ ಇತ್ತು, ಬೇಗ ಮನೆಗೆ ಬರ್ತಾ ಇದ್ವಿ. ಪ್ರಾಜೆಕ್ಟ್ಸ್ ಅದು ಇದು ಇರುತ್ತಲ್ವ ಫೈನಲ್ ಇಯರಲ್ಲಿ, ಫೈನಲ್ ಸೆಮ್ಮಲ್ಲಿ. ಸೊ ಬೇಗ ಬಂದು ನಾನು ಟ್ಯೂಷನ್ ಮಾಡ್ತಾ ಇದ್ದೆ. ಆ ಟ್ಯೂಷನ್ ಮಾಡಿ ದುಡ್ಡು ಅರ್ನಿಂಗ್ಸಲ್ಲಿ ನಾನು ಈ ಥರ ನಮ್ಮ ಅಮ್ಮಂಗೆ ಸೀರೆ ತೊಗೊಳೋದು, ಶಿವು ಬರ್ಡೇಗೆ ಬೆಳ್ಳಿದು ಕಡ ತೊಗೊಟ್ಟಿದ್ದೆ, ಆಮೇಲೆ ನಮ್ಮ ಅಕ್ಕಂಗೆ ಡ್ರೆಸ್ ತೊಗೊಟ್ಟಿದ್ದೆ. ಅದು ಆ ನೇಚರ್ ನನಗೆ ಚಿಕ್ಕದ್ರಿಂದ, ಅಂದರೆ ಮುಂಚೆನೆ ಯಾವಾಗಲೂ ನನಗೆ ಏನು ಜಾಸ್ತಿ ಖುಷಿ ಕೊಡುತ್ತೆ ಅಂದರೆ ಇನ್ನೊಬ್ರಿಗೆ ನಾವೇನಾದರೂ ಕೊಡಿಸ್ತೀವಿ ನೋಡಿ, ನಾವು ತೊಗೊಂಡಾಗ ಖಂಡಿತವಾಗ್ಲೂ ತುಂಬ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಬ್ರಿಗೆ ಏನಾದರೂ ಕೊಡಿಸ್ತೀವಿ ನೋಡಿ, ಆವಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನ್ನ ನೇಚರ್ ಏನು ಅಂತ ಅಂದರೆ, ನನಗೆ ಯಾರಾದರೂ ಏನಾದರೂ ಕೊಟ್ಟರೆ ಅದಕ್ಕಿಂತ ಸ್ವಲ್ಪ ರಿಟರ್ನ್ ಆಗಿ ಜಾಸ್ತಿನೇ ಕೊಡ್ತೀನಿ. ಅದು ಪ್ರೀತಿ ಆಗಿರ್ಬೋದು ಅಥವಾ ದ್ವೇಷ ಆಗಿರ್ಬೋದು. ಅವ್ರು ನನ್ನನ್ನು ಪ್ರೀತಿ ಮಾಡ್ತಾರಾ, ಅವ್ರು ಏನು ಪ್ರೀತಿ ಮಾಡ್ತಾರೆ, ಅವರು 100% ಮಾಡಿದ್ರೆ ನಾನು 200% ಕೊಡ್ತೀನಿ ಅದು ಪ್ರೀತಿನ. ಅವ್ರು ನನ್ನನ್ನು ದ್ವೇಷ ಮಾಡ್ತಾರಾ, ಅವ್ರು ನನಗೆ ನೋವು ಮಾಡ್ತಾರಾ, ನಾನು ಅವ್ರಿಗೆ ನೋವು ಮಾಡ್ತೀನಿ ಅಂತಲ್ಲ, ನಾನು ಅಷ್ಟೇ ಅವ್ರನ್ನ ದೂರ ಇಟ್ಬಿಡ್ತೀನಿ. ಅವ್ರು 100% ನನ್ನನ್ನು ಅವಾಯ್ಡ್ ಮಾಡಿದ್ರೆ, ಇಗ್ನೋರ್ ಮಾಡಿದ್ರೆ, ಬೇಜಾರು ಮಾಡಿದ್ರೆ ನಾನು ಅದ್ರ ಬದಲಾಗಿ 200% ಕೊಡ್ತೀನಿ. ಬಟ್ ಅಷ್ಟೇ ಈಸಿಯಾಗಿ ಯಾವುದೇ ಒಂದು, ಅದು ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ನನಗೆ ಒಂದು ಆ ಸಂಬಂಧನ ಉಳಿಸ್ಕೊಳ್ಳೋಕೆ ನಾನು ತುಂಬ ಪ್ರಯತ್ನ ಪಡ್ತೀನಿ. ತುಂಬ ಅಂದರೆ ತುಂಬ ನಾನೇ ಒಂದಷ್ಟು ಸಲ ಸೋಲ್ತೀನಿ, ನಾನೇ ಒಂದಷ್ಟು ಸಲ ಹೋಗ್ತೀನಿ, ಮತ್ತೆ ನಾನೇ ಹೋಗ್ತೀನಿ. ಅದು ಯಾವಾಗ ವರ್ಕೌಟ್ ಆಗದೇ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ನಮ್ಗೊಂದಷ್ಟು ಸಲ ಹೋದ್ಮೇಲೆ, ಇನ್ನೂ ಅದು ವರ್ಕೌಟ್ ಆಗಲ್ಲ ಅಂತ ಅಂದಾದ್ಮೇಲೆ ಸೈಲೆಂಟಾಗಿ ಹಾಗೆ ವಾಪಸ್ ಬಂದುಬಿಡ್ತೀನಿ. ಸೊ ಆ ಥರ ನನ್ನ ನೇಚರು. ಸೊ ಇದು ನೋಡಿ, ಅಮ್ಮಂಗೆ ಅಂತ ತೊಗೊಂಡಿದ್ದು ಸ್ಯಾರಿ. ನಮ್ಮಮ್ಮ ಒಂದು ಸ್ವಲ್ಪ ಸಾಫ್ಟಾಗಿರೋ ಸ್ಯಾರೀಸ್ನ ಲೈಕ್ ಮಾಡ್ತಾರಲ್ವಾ, ಅದಕ್ಕೆ ಎಲ್ಲಾದರೂ ಊರಿಗೆ ಆ ಥರ ಹೋದಾಗ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಇದಂತೂ ಮೈಸೂರು ಸಿಲ್ಕ್ ಸ್ಯಾರಿ ಥರನೇ ಇದೆ. ಇದು ನೋಡಿದ್ರೆ ಖಂಡಿತವಾಗ್ಲೂ ನಾನು ನಮ್ಮಮ್ಮಂಗೆ ತುಂಬ ಇಷ್ಟ ಆಗುತ್ತೆ. ನವೀನ್ ಎಷ್ಟು ಸಾಫ್ಟ್ ಐತೆ ನೋಡಿ ನವೀನ್, ಇದು ಸೇಮ್ ಒಂದು 6,000-7,000 ಕೊಟ್ಟು ಮೈಸೂರು ಸಿಲ್ಕ್ ತೊಗೊತೀವಲ್ಲ ಆ ಥರ ಸಖತ್ತಾಗಿದೆ ಈ ಸ್ಯಾರಿ. ಬಾರ್ಡರ್ ಡಿಸೈನು ಅಷ್ಟೇ. ಆ್ಯಂಡ್ ಇದು ನೋಡಿ ತುಂಬ ಚೆನ್ನಾಗಿದೆ. ಸೊ ಅಮ್ಮಂಗೆ ಇಷ್ಟ ಆಗುತ್ತಾ ಏನಂತಾರೆ ನೋಡೋಣ, ಬನ್ನಿ ಅಮ್ಮಂಗೆ ಕೊಡ್ತೀನಿ. ಆಮೇಲೆ ಪ್ರೀತಿನೇ ಆಗಿರ್ಬೋದು ಅಥವಾ ಗಿಫ್ಟ್ಸ್ನೇ ಆಗಿರ್ಬೋದು, ಅದಕ್ಕೆ ಡಿಸರ್ವ್ ಆಗೋ ಅಂಥವ್ರಿಗೆ ಮಾತ್ರ ಅದನ್ನು ಕೊಡಿಸಿ, ಅದನ್ನು ಉಳಿಸ್ಕೊತಾರೆ ನೋಡಿ, ಅಂಥವ್ರಿಗೆ ಮಾತ್ರ ಕೊಡಿಸಿ. ಅದು ಪ್ರೀತಿನೇ ಆಗಿರ್ಬೋದು ಅಥವಾ ಈ ಥರ ವಸ್ತು ಗಿಫ್ಟ್ಗಳನ್ನೇ ಆಗಿರ್ಬೋದು. ನೀವು ಅವರಿಗೆ ಅದನ್ನು ಕೊಡ್ತಾ ಇದ್ದೀರಾ ಅಂದರೆ ಅವ್ರು ಅದಕ್ಕೆ ಡಿಸರ್ವ್ ಇದ್ದಾರಾ, ಅದನ್ನು ಉಳಿಸ್ಕೊತಾರ, ಜೊತೆಗೆ ಅದಕ್ಕೆ ವ್ಯಾಲ್ಯೂ ಮಾಡ್ತಾರಾ, ರೆಸ್ಪೆಕ್ಟ್ ಮಾಡ್ತಾರಾ ಅನ್ನೋದನ್ನು ನೋಡ್ಕೊಂಡು ಕೊಡಿಸಿ. ಸುಮ್ಮನೆ ನಾವು ಗಿಫ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಸಿಕ್ಕದವ್ರಿಗೆಲ್ಲ ಗಿಫ್ಟ್ ಕೊಟ್ಟರೆ ಆ ಗಿಫ್ಟಿಗೆ ಬೆಲೆನೇ ಇರಲ್ಲ. ಸೊ ಎಸಿತಾರೆ ನೋಡಿ, ನಾವೇನಾದ್ರು ಪ್ರೀತಿಯಿಂದ ಕೊಡೋದನ್ನ ಎಸಿತಾರೆ ನೋಡಿ, ಥ್ರೋ ಮಾಡ್ತಾರೆ ನೋಡಿ, ಅಂಥವ್ರಿಗೆ ಯಾವತ್ತೂ ಏನನ್ನು ಕೊಡೋದಕ್ಕೆ ಹೋಗ್ಬೇಡಿ. ಅದು ಪ್ರೀತಿ ಆಗಿರ್ಬೋದು ಅಥವಾ ಗಿಫ್ಟ್ಸ್ ಆಗಿರ್ಬೋದು.
ಸೊ ಏನು ಜೀವ ಇಲ್ದಿರೋಂಥ ನಿರ್ಜೀವ ವಸ್ತುಗಳನ್ನ ಗಿಫ್ಟ್ ಆಗಿ ಕೊಟ್ಟಿರೋ ಅಂಥದ್ದಾಗಿರ್ಬೋದು, ಅಥವಾ ನಮ್ಮ ಭಾವನೆಗಳನ್ನ ಸೇರಿಸಿ ಒಂದು ಪ್ರೀತಿ ಅನ್ನೋದ್ರ ಮೂಲಕ ಅವ್ರಿಗೆ ತೋರಿಸಿರ್ತೀವಲ್ಲ ಅದನ್ನಿರ್ಬೋದು. ಅದಕ್ಕೆ ಯಾರು ವ್ಯಾಲ್ಯೂ ಮಾಡ್ತಾರೆ, ಅದಕ್ಕೆ ಯಾರು ಡಿಸರ್ವ್ ಇದ್ದಾರೆ ಅವ್ರಿಗೆ ಮಾತ್ರ ಅದನ್ನ ಕೊಡಿ. ಸಿಕ್ಕದವ್ರಿಗೆಲ್ಲ ಗಿಫ್ಟ್ಸು, ಪ್ರೀತಿ, ಒಂದು ಏನು ರೆಸ್ಪೆಕ್ಟು ಇದನ್ನೆಲ್ಲ ಕೊಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ನನ್ನ ಲೈಫಲ್ಲೂ ತುಂಬ ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಮುಂದೆ ಸಮಯ ಅಂತ ಬಂದಾಗ ನಾನು ಅದನ್ನ ಪರ್ಟಿಕ್ಯುಲರ್ ಆಗಿ ಯಾರಿಗೆ ಹೇಳಿದ್ದು ಅಂತ ಫ್ಯೂಚರಲ್ಲಿ ಒಂದಿನ ನಿಮಗೆ ನಾನು ಹೇಳ್ತೀನಿ, ಆಯ್ತಾ? ಸೊ ಬನ್ನಿ ಈಗ. ಆಮೇಲೆ ಈಗ ಅಮ್ಮನ ಮನೆಗೆ ಇನ್ನೊಂದೇನು ಹೋಗ್ತಾ ಇದೀವಿ ಅಂತಂದ್ರೆ, ನನ್ನ ನಾದಿನಿ ಫೋನ್ ಮಾಡಿದ್ಲು ರಕ್ಷಿತಾ. ನಮ್ಮ ಊರಲ್ಲಿ ನಮ್ಮ ಮನೆ ದೇವ್ರು ಇದೆಯಲ್ಲ, ಚಿಕ್ಕದೊಡ್ಡೆಯ ನಮ್ದು ಮನೆ ದೇವ್ರು, ಅದು ತಂದೆ ಮನೆ ದೇವ್ರು. ಇವ್ರು ನೋಡಿ, ನಮ್ಮ ಮನೆ ದೇವ್ರು ಅಂದ್ರೆ ನಿನ್ ತಂದೆ ಮನೆ ದೇವ್ರು ಅಂತ. ಮದುವೆ ಆದ್ಮೇಲೆ ಅದು ನಿಮ್ಮ ತಂದೆ ಮನೆ ದೇವ್ರು. ಹೌದು, ನಮ್ಮ ಅಪ್ಪನ ಮನೆ ದೇವ್ರು, ಆಯ್ತಾ? ಅದ್ರದ್ದು ಹೊಸದಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲಿದು ಹೊಸದಾಗಿ ಅದು ಪ್ರವೇಶ, ಗೃಹ ಪ್ರವೇಶ ಎಲ್ಲ ಹೆಂಗ್ ಮಾಡ್ತೀವಿ ಅದೇ ತರ ಫುಲ್ ದೇವ್ರೆಲ್ಲ ತಂದು ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಊರಲ್ಲೆಲ್ಲ ಹೆಣ್ಮಕ್ಳುಗಳು, ಮದ್ವೆ ಆಗಿ ಹೋಗಿರ್ತಾರಲ್ವ ಹೆಣ್ಮಕ್ಳುಗಳು, ಅವ್ರನ್ನೆಲ್ಲ ಮನೆ ಕರೆದು ಸಿಹಿ ಅಡುಗೆ ಮಾಡಿ ಅವ್ರಿಗೆ ಅರ್ಶಿನ ಕುಂಕುಮ ಜೊತೆ ಸೀರೆ ಕೊಟ್ಟು ಕಳ್ಸೋದು, ಈ ಥರದ್ದೆಲ್ಲ ನಡೀತಾ ಇದೆ. ಸೊ ಆ ವಿಚಾರನ ಇಲ್ಲಿ ಅಮ್ಮ ರಕ್ಷಿತಂಗೂ ಶಿವಗೂ ಹೇಳಿದ್ದಾರೆ. ಹಿಂಗೆ ಮಾಡಬೇಕು ನೀವು ಮನೆ ಹೆಣ್ಮಕ್ಳನ್ನ ಕರೆದು. ಸ್ವಲ್ಪ ಐಸ್ ಕ್ರೀಮ್ಸ್ ಎಲ್ಲ ಜಾಸ್ತಿ ತಿನ್ಬಿಟ್ಟೆ ಈ ಸಮ್ಮರ್ಗೆ, ಕಾಫ್ ಆಗಿದೆ. ಕೋಲ್ಡ್ ಜ್ಯೂಸ್ ಕುಡಿದಿದ್ದೆ, ಜ್ಯೂಸು ಕುಡಿದೆ. ಸೊ ಹಂಗಾಗಿ ಅಲ್ಲಿ ಊಟಕ್ಕೆ ಕರೆದಿದ್ದಾಳೆ ರಕ್ಷಿತಾ, ಫೋನ್ ಮಾಡಿದ್ಲು. ಸೊ ಈಗ ಅಮ್ಮಂಗೆ ಸೀರೆ ಕೊಟ್ಬಿಟ್ಟು ಅಲ್ಲೇ ಮೊದಲ ಔತಣ ಕೊಟ್ಟನ. ಹಾ, ಅವಳು ನಾದ್ನಿ ಅಂತ ಅತ್ತಿಗೆದಿರ್ನ ಕರೆದು ಫಸ್ಟ್ ಟೈಮ್ ಈ ತರ ಕುಂಕುಮ ಎಲ್ಲ ಅವಳು ಸೀರೆ ತಗೊಂಡ್ಬಂದಿರೋದನ್ನ ನಾವು ಅವಳು ಬ್ಲಾಗ್ ಅಲ್ಲಿ ಹಾಕಿದ್ಲಲ್ಲ, ಅವಾಗ ನೋಡಿದ್ವಿ. ಮತ್ತೆ ಅಮ್ಮನೂ ಹೇಳಿದ್ರು ಈ ತರ ಎಲ್ಲ ಇದೆ, ನಮಗೂ ವಿಚಾರ ಗೊತ್ತಲ್ಲ. ಸೊ ಬನ್ನಿ ಈಗ ಅಲ್ಲಿಗೆ ಹೋಗೋಣ. ಅಂಡ್ ನಂಗೆ ನಮ್ಮಮ್ಮಂಗೆ ಯಾವ ಸೀರೆ ಇಷ್ಟ ಆಗುತ್ತೆ, ನಮ್ಮಮ್ಮ ಹೆಂಗೆ ಹೇಳಿ, ಅವರು ಫುಲ್ಲು ಅದು ಎಷ್ಟು ಬೆಲೆ ಅಂತ ನೋಡಲ್ಲ, ಅಥವಾ ಅದೇ ಮೈಸೂರು ಸಿಲ್ಕ ನಾರ್ಮಲ ನೋಡಲ್ಲ. ಅವ್ರಿಗೆ ಇಟ್ಕೊಂಡಾಗ ಅವ್ರಿಗೆ ವೆಯ್ಟ್ಲೆಸ್ ಇರ್ಬೇಕದು, ಫುಲ್ಲು ಸುಲಭವಾಗಿ ಹಗುರವಾಗಿರ್ಬೇಕು. ಅದು ನಾವು ತುಂಬಾ ಲೈಕ್ ಮಾಡ್ತಾರೆ. ಇದು ಅಷ್ಟೇ ಏನಿಲ್ಲ, ಚೆನ್ನಾಗೇ ಇದೇನೆ. ಅವ್ರು ಯಾವುದಕ್ಕೂ ಬೆಲೆ ಕಟ್ಟೋದಿಕ್ಕೆ ಹೋಗಲ್ಲ. ಅವ್ರ ಪ್ರೀತಿಗೆ ನಾನು ಏನ್ ಮಾಡಿದ್ರು ಅದು ಕಡಿಮೆನೆ. ಅದು ನನ್ನ ಮನಸ್ಸಲ್ಲಿದೆ, ನನ್ನ ಕೈಲಾದದನ್ನು ನಾನು ಅವಾಗ ಮಾಡ್ತಾ ಇರ್ತೀನಿ. ಸೊ ಬನ್ನಿ ಈಗ ಇದೆರಡು ಕೂಡ ಅಮ್ಮಂಗೆನೆ ಕೊಟ್ಬಿಟ್ಟು ಬರೋಣ. ನಿಮ್ಗೇನು ತಗೊಳ್ಳಿಲ್ವಾ ರಮ್ಯಾ ಅಂತ ಕಮೆಂಟ್ ಆಗ್ತಾರೆ. ಇಲ್ಲ, ನಂಗೇನು ತಗೊಳ್ಳಿಲ್ಲ. ಕೊಡಿಸ್ಲಿಲ್ವಾ ನಿಮ್ಮ ಹಸ್ಬೆಂಡು? ನಮ್ಮ ಯಜಮಾನ್ರು ಏನು ಕೊಡಿಸ್ತಾರೆ, ನಾನೇ ಬೇಡ ಅಂತ ಅಂದೆ. ನಾನು ಒಂದು ಸೀರೆ ತಗೊಂಡೆ, ಇನ್ನೊಂದು ಸೀರೆ ತಗೋಬೇಕಾದ್ರೆ ಇದ್ಯಾರಿಗೆ ನಿನ್ಗ ಅಂತ ಅಂದರು. ನಂಗೆ ಬೇಡ, ನಮ್ಮ ಅಮ್ಮಂಗೆನೆ ಅಂತ ಅಂದೆ. ನಾನು ಹಂಗೆ ಏನಾದ್ರು ತಗೋತೀಯ ಅಂದೆ, ಅವ್ರೇನೋ ಏನು ಬೇಡ ಅಂದರು. ಏನೋ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅಮ್ಮಂಗೆ ಕೊಟ್ಟು ಬರೋಣ. ಸೀರೆಗಳು ಅಷ್ಟೊಂದು ಬೇಜಾರಾಗ್ಬಿಟ್ಟಿದ್ಯಾ? ಸ್ಯಾರೀಸ್ ಇದೆ, ತುಂಬಾನೇ ಕಲೆಕ್ಷನ್ಸ್ ಇದೆಯಲ್ಲ, ಅದು ನೋಡೋದಕ್ಕೆ ಟೈಮ್ ಇರಲ್ಲ. ಫಂಕ್ಷನ್ಸ್ ಆ ಥರ ಬಂದಾಗ್ಲೇ ಹಾಕೊಬೇಕು. ಸುಮ್ಮನೆ ಆದರೂ ಏನು ಗೊತ್ತಾ, ರಮ್ಯಾ ಬರೋದು ಒಂದು ವಿಡಿಯೋ ಮಾಡಿ ಇಟ್ಟಿರ್ತಾರೆ ಅಷ್ಟೇ. ಅದು ನೀನು ಯಾವಾಗಲೂ ಹಾಕೊಳ್ಳೋದು. ಅದು ಯಾವುದೂ ಫಂಕ್ಷನ್ಗೆ ಹೋಗಿರಲ್ಲ, ಏನಾದರೂ ಆ ಪ್ರಮೋಷನ್ ಟೈಮಲ್ಲಿ ಯಾವ್ದಾರು ಆ ಫಂಕ್ಷನ್ ಇದ್ರೆ ವೇರ್ ಮಾಡಿಬಿಟ್ಟು, ಇಲ್ಲ ಅಂದ್ರೆ ಈಗ ವಿಡಿಯೋ ಮಾಡೋದಕ್ಕೆ ಅಂತ ಉಟ್ಕೊಂಡು ಒಂದು 10 ನಿಮಿಷ, ಮತ್ತೆ 10 ನಿಮಿಷ ಅದು ಒಂದು ರೀಲ್ ಮಾಡ್ತಾ ಮುಗೀತು. ಇಷ್ಟ ಆಯ್ತಮ್ಮ ಸೀರೆ? ಇಷ್ಟ ಆಯ್ತು. ಪಿಂಕ್, ಇದು ಗ್ರೀನ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಎಷ್ಟು ವರ್ಷ ಆಯ್ತಮ್ಮ? ಸೌಮ್ಯಂಗೆ ಎಷ್ಟು ವರ್ಷ ಇವಾಗ? ಅಂದ್ರೆ ನೀನು ಮದುವೆ ಆಗಿ 1 ವರ್ಷಕ್ಕೆ ಅವಳು ಹುಟ್ಟಿದ್ದು? ಅಂದರೆ ಮದುವೆ ಆಗಿ 37 ವರ್ಷ. ಬಂಟೋ ನಿದ್ದೆ ಮಾಡ್ತಾ ಇದ್ದ ಬಂಟೋ, ಬಾಯ್ಲಿ. ನಗದ್ ನೋಡು, ನಗದು. ಶಿವು ಎದ್ಬಿಟ್ಟು ಕೂತವನೆ. ಎಲ್ಲ ದೇವ್ರು ಬೇಕಣಪ್ಪ. ಈಗ ನಾಳೆಗೆ ಪೂಜೆ ಆಗೋದು, ಎಲ್ಲ ದೇವರು ಬ್ಯಾಡಳ್ಳಿ ಇರೋವೆಲ್ಲ. ನಾಳೆ 9 ಗಂಟೆಗೆ ಬಿಡೋದ ಇಲ್ಲಿ ಅಂತ. ಕಂಗ್ರ್ಯಾಚುಲೇಷನ್ಸ್. ನಂಗೆ ಗೋಬಿ ತಿನ್ಬೇಕು ಅನ್ಸ್ತಿದೆ. ಎರಡೂ ಗೋಬಿ ಜೊತೆಗೆ ಇನ್ನೇನಾದ್ರು ಸ್ವೀಟ್ ಕೊಡಿಸ್ಬಿಡೋಕೆ.
ಕೊಬ್ಬರಿ ಮಿಠಾಯಿ ಐತೆ. ಆ್ಯಕ್ಚುಲಿ ಸ್ವೀಟ್ ಹೋಳಿಗೆ ಇದೆ. ಸೊ ಅದ್ಯಾ ಇವತ್ತೇನೋ ಹಬ್ಬ ಮಾಡ್ತಾವ್ರ ಮನೆ ಕರ್ಸಿ ಅವ್ರ ಮನೇಲಿ. ಏನ್ ಮಾಡ್ತಾವ್ರೆ? ಹೋಳಿಗೆ ಬಾತು. ನಾವು ಬೆಳಗ್ಗೆ ಬಾತ್ ತಿಂದಿದೀವಿ ತಾನೇ. ಎಲ್ಲ ರೆಡಿ ಮಾಡ್ಕೊಂಡವ್ರಿ. ಏನ್ ಕೊಡಿಸ್ತೀಯ? ಖುಷಿ ಆಯ್ತಾಯ್ತಾ? ಯಾಕೆ? ಹಾ ಮತ್ತೆ ಅಲ್ಲ ನೋಡಿ ಫ್ರೆಂಡ್ಸ್, ಎಲ್ಲವರು ಅಡಿಕೆ ಮಾಡ್ತಾರೆ. ಲೇಖನಕ್ಕ ಪಂತೋಷ ಇರ್ತಾನೆ. ಲೇಖನಕ್ಕ ಸೋಮಮ್ಮಿ ದೊಡ್ಡಪ್ಪ ಎಲ್ಲವರು ಬಂದೋರೆ. ಅದಕ್ಕೆ ನಾವು ವಿಡಿಯೋ ಮಾಡ್ತಾ ಇದೀವಿ. ನನ್ನ ಲಾಸ್ಟ್ ಟೈಮ್ ವಿಡಿಯೋ ಮಾಡಿರಲಿಲ್ಲ, ಅದಕ್ಕೆ ಬಂತು ಆಟಲ್ತೋನೆ. ಅಚ್ಚಿ ರೈಸ್ ಮಾಡ್ತೋನೆ. ಬಂಟು ಕರ್ಕೊಂಬಂಡ್ರ ಬಂಟುನಾ. ಅಯ್ಯೋ ಅಕ್ಕಿ ಅದು ಸೋಸ್ತಾ ಇದೀಯಾ? ರೈಸ್ ಆಕ್ಚುಲಿ ನಂಗೆ ಕಾಯಿ ಒಳಗೆ ಇಷ್ಟ. ಕಾಯಿ ಒಬ್ಬಟ್ಟು ಇಷ್ಟಪಡ್ತೀರಾ ಅಂದ್ಬಿಟ್ಟು ಕಾಯಿ ಒಬ್ಬಟ್ಟು ಎಲ್ಲ ಒಟ್ಟಿಗೆ ಒಬ್ಬಟ್ಟು ಫಸ್ಟ್ ಖಾಲಿ ಮಾಡ್ಬೇಕು. ನಾನು ಫಸ್ಟ್ ನಾದ್ನಿ ಈ ಕಡೆ ತಿರ್ಗೋ. ಹಾಲುಂಡ ತವರೆಂದು ನಿನದೇ ನಿನ್ನ ನೆನಪು ಸದ ನಮಗೆ. ಹಾಲುಂಡ ತವರೆಂದು ನೀನಕ್ಕರೆ ತವರಿಗೆ ಹಾಲು, ನೀನಕ್ಕರೆ ನಮಗೆಲ್ಲ. ಗೊತ್ತಿಲ್ಲ. ಬಾಸ್ ರಮ್ಮನ್ಗೆ ಬಾಡಿ ಗಾರ್ಡ್ ತರ ಪಕ್ಕದಲ್ಲಿ ಕುತ್ಕೊಂಡಿದ್ದಾರೆ. ಹಾಡು ಅರ್ಧ ಬರ್ತದೆ. ಆಡಕ್ಕೆ ಬರ್ತಾ ಇಲ್ಲ ನಿಮಗೆ. ನೆರೆ ಮನೆಗೆ ಹಗಿಯಾಗಬೇಡ, ಮರ್ಯಾದೆ ಕಡಿಬೇಡ. ಆಡಕ್ಕೆ ಬರಲ್ಲ ನಿನಗೆ. ಗಂಡನ ಮನೆ ಹಬ್ಬದ ಮನೆಗೆ ಕೀರ್ತಿ ತನ್ನಿ ಇಬ್ರು. ಸೊ ಫ್ರೆಂಡ್ಸ್, ಫೈನಲಿ ಬಾಗಿನ ಎಲ್ಲ ಈಸ್ಕೊಂಡಿದ್ದಾಯಿತು, ಕುಂಕುಮ ಎಲ್ಲ ತೊಗೊಂಡು ಈಗ ನಾವು ಕೂಡ ಮನೆ ಕಡೆ ಹೋಗಬೇಕು. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.